ಗೊತ್ತಾ? ಶೆಡ್ಯೂಲ್ಡ್ ಕಾಸ್ಟ್ ಇಂದ ಬಂದವರು. ನಾನು ಯಾವತ್ತೂ ಜಾತಿ ಬಗ್ಗೆ ಮಾತನಾಡಲ್ಲ ಮಿತ್ರರೇ, ಆದ್ರೆ ಇವತ್ತು ನಾನು ಯಾಕೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಶೆಡ್ಯೂಲ್ಡ್ ಕಾಸ್ಟ್ ನ ಕಡೆಯಿಂದ ಬಂದಂತ ಒಬ್ಬ ರಾಮನಾಥ್ ಕೋವಿಂದರನ್ನ ಆ ಎತ್ತರದ ಸ್ಥಾನದಲ್ಲಿ ಕೂರಿಸಿ ಇಡೀ ದೇಶ ಅವರೆದುರಿಗೆ ತಲೆಬಾಗಿ ನಿಲ್ಲುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಈ ದೇಶಕ್ಕೆ ಕೊಟ್ಟಂತ ಅಪರೂಪದ ಸಂದೇಶ ಅನ್ನೋದನ್ನ ನಾವು ಹೆಂಗ್ ಮರೆಯೋದು? ಇವತ್ತಾದ್ರೂ ಯಾರು ರಾಷ್ಟ್ರಪತಿಗಳು? ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ, ಹಿಂದೂ ಸಂಸ್ಕೃತಿಯಲ್ಲಿ ಟ್ರೈಬಲ್ಗಳಿಗೆ ಗೌರವ ಇಲ್ಲ ಅಂತ ಹೇಳುವಾಗ, ಟ್ರೈಬಲ್ ಕಮ್ಯುನಿಟಿಗೆ ಸೇರಿದ ದ್ರೌಪದಿ ಮುರ್ಮು ಅನ್ನುವಂತ ತಲೆಬಾಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ ಅಂತ ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂತ ಅಗತ್ಯ ಇದೆ ಮಿತ್ರರೇ. ನರೇಂದ್ರ ಮೋದಿ ಇಷ್ಟೇ ಮಾಡಿದ್ದಲ್ಲ, ನರೇಂದ್ರ ಮೋದಿ ಈ ದೇಶದ ಬಡವರನ್ನ, ತುಳಿತಕ್ಕೊಳಗಾದವರನ್ನ ಹೇಗೆ ಗೌರವಿಸ್ತಾರೆ ಅಂತಂದ್ರೆ, ಕುಂಭಮೇಳಕ್ಕೆ ಹೋದಾಗ ಪ್ರಯಾಗಕ್ಕೆ, ಕುಂಭಮೇಳದಲ್ಲಿ ಸ್ನಾನ ಮಾಡಿದ ಮೊದಲನೇ ಕೆಲಸ ಏನ್ ಗೊತ್ತಾ? ಆ ಕುಂಭಮೇಳದಲ್ಲಿ ಸ್ನಾನ ಮುಗಿಸಿ ಹೊರಗೆ ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಂದ ತಕ್ಷಣ 5 ಜನ ಪೌರ ಕಾರ್ಮಿಕರನ್ನ ಕರೆದು, ಸರಿಯಾಗಿ ಕೇಳಿಸ್ಕೊಳ್ಳಿ, 5 ಜನ ಪೌರ ಕಾರ್ಮಿಕರನ್ನ ಕರೆದು ಅವರನ್ನಲ್ಲಿ ಕೂರಿಸಿ ಅವರ ಪಾದವನ್ನ ತೊಳೆದು ಕುಂಕುಮ ಹಚ್ಚಿ ಅವ್ರಿಗೆ ಹೂವಿಟ್ಟು ಏನ್ ಹೇಳಿದ್ರು ಗೊತ್ತಾ? ನೀವಿದ್ದಕ್ಕೆ ಈ ಕುಂಭಮೇಳ ಇಷ್ಟು ಕ್ಲೀನ್ ಆಗಿದೆ, ಮೊದಲು ನಿಮಗೆ ನಮಸ್ಕಾರ, ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೀಗೆ ಅವರಿಗೆ ಗೌರವ ಸಲ್ಲಿಸಿದ್ದು ನರೇಂದ್ರ ಮೋದಿ. ನಲ್ಲಿ ನಿರ್ಮಾಣ ಮಾಡಿದಂತವ್ರನ್ನ ಮುಂದಕ್ಕೆ ಕೂರಿಸಿಕೊಂಡು ಅವ್ರ ಮೇಲೆ ಹೂ ಎರಚಿ ನಮಸ್ಕಾರ ಮಾಡಿ, ಈ ನಿರ್ಮಾಣ ಮಾಡಿದ ಮೊದಲು ನಿಮಗೆ ನಮಸ್ಕಾರ, ಆಮೇಲೆ ಶಿವನಿಗೆ ನಮಸ್ಕಾರ ಅಂದ್ರು. ಮಿತ್ರ, ಇನ್ನು ಅದ್ಭುತವಾದ ಸಂಗತಿ ಅಂತಂದ್ರೆ, ಆದರಣೀಯ ನರೇಂದ್ರ ಮೋದಿಯವರು ಸಂಸತ್ ಭವನ ನಿರ್ಮಾಣ ಆಗುವಾಗ ಒಂದಿನ ಮಧ್ಯರಾತ್ರಿ 12 ಗಂಟೆಗೆ ಹೋದ್ರು ಸಂಸತ್ ಭವನ ನಿರ್ಮಾಣದ ಕಾರ್ಯ ನೋಡ್ಲಿಕ್ಕೆ. ಆ ಕಾರ್ಯ ನೋಡ್ಲಿಕ್ಕೆ ಅಂತ ಹೋದಂತ ನರೇಂದ್ರ ಮೋದಿ ಅವರು ಆ ಕಟ್ಟಡ ಕಾರ್ಮಿಕರನ್ನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಬಂದು ಏನ್ ಹೇಳಿದ್ರು ಗೊತ್ತಾ? ಈ ಬಾರಿ ಜನವರಿ 26ಕ್ಕೆ ನಮಗೆ ವಿಐಪಿಗಳು ಅಂದ್ರೆ ಬೇರೆ ಯಾರು ಅಲ್ಲ, ಆ ಕಟ್ಟಡ ನಿರ್ಮಾಣ ಯಾರು ಮಾಡಿದ್ದಾರೋ. ಏನಪ್ಪಾ ಪ್ರಿಯ ಮಿತ್ರರೇ, ಅಧಿಕಾರಿಗಳೊಂದಿಗೆ ಗಲಾಟೆ ಮಾಡಬೇಡಿ. ಕಾನೂನಿಗೆ, ಸಂವಿಧಾನಕ್ಕೆ ವಿರೋಧವಾಗುವುದನ್ನ ನಮಗೆ ನಮ್ಮ ಮನೆಗಳಲ್ಲೂ ಹೇಳ್ಕೊಡ್ಲಿಲ್ಲ, ನಾವು ಯಾವ ಪ್ರಧಾನಿಯನ್ನ ಗೌರವಿಸ್ತೀವೋ ಅವರು ಹೇಳ್ಕೊಡ್ಲಿಲ್ಲ. ಹೀಗಾಗಿ ಸಂವಿಧಾನಬದ್ಧವಾಗಿ ನಾವೇನ್ ನಿರ್ಣಯ ತೆಗೆದುಕೊಂಡಿದ್ದೀವೋ, ಆಯ್ತಾಯ್ತು ಬಿಡಿ, ಎಲ್ಲರೂ ದಯವಿಟ್ಟು ಅಧಿಕಾರಿಗಳನ್ನು ಬಿಡಿ. ನನ್ನ ವಿನಂತಿ, ಚಂದ್ರು ಅಧಿಕಾರಿಗಳ ಕೆಲಸಕ್ಕೆ ತೊಂದರೆ ಕೊಡಬಾರ್ದಮ್ಮ, ಬಿಡಿ ಅವ್ರನ್ನ. ಆಯ್ತಾಯ್ತಾಯ್ತು. ಬಿಡ್ರಪ್ಪ ಚಂದ್ರು, ಕ್ಲಿಯರ್ ಮಾಡ್ಸಮ್ಮ, ಅವ್ರಿಗೆ ತೊಂದರೆ ಕೊಡಬಾರ್ದು. ಸರ್ ಯಾರು? ಶೈಲೇಶ್ ಸರ್, ಫೈನ್ ಮಿತ್ರ, ನಾನು ಮಾತಾಡೋದು ಸರಿ ಹೋಗೋದಿಲ್ಲ. ಯಾಕೆಂತಂದ್ರೆ ಈ ಕಾನೂನಿನ ನಾವು ಇವರು ಮೋಸ್ಟ್ಲಿ ಟೈಮ್ ತಗೊಂಡಿರೋದೇ 5 ರಿಂದ 8 ಅಂತ ತಗೊಂಡಿದ್ದಾರೆ. ಇರ್ಲಿ, ನಾನು ಬಹಳ ಹೆಚ್ಚಿನದನ್ನ ಓಕೆ ಮಿತ್ರರೇ, ನಾವು ಈ ಕಾರ್ಯಕ್ರಮವನ್ನ ವೈಂಡ್ ಆಫ್ ಮಾಡೋಣ.
ಕಂಟಿನ್ಯೂ ಆಗಲ್ಲ. ಮಿತ್ರ, ನನಗನ್ಸುತ್ತೆ ನರೇಂದ್ರ ಮೋದಿ ಅವರ ಕುರಿತಂತೆ ಇನ್ನೇನು ಮಾತನಾಡಬೇಕಾದಂತ ಅಗತ್ಯ ಇಲ್ಲ. ನರೇಂದ್ರ ಮೋದಿ ಅವರ ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂತ ಹೆದರಿಕೆ ಎಷ್ಟಿದೆ ಅಂತಂದ್ರೆ ಅದು ಎಲ್ಲ ದಿಕ್ಕಿನಿಂದಲೂ ಒಟ್ಟಾಗೋದು ಕಾಣ್ತಿದೆ. ನಂಗೂ ಬಹಳ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಯಾರಾದ್ರೂ ಈಗ ವಿರೋಧ ಮಾಡ್ಲಿಲ್ಲ ಅಂದ್ರೆ ನೀವು ಕೂಡ ಒಟ್ಟಾಗಿ ಬರಲ್ಲ ಅಂತ ನಂಗೆ ಗೊತ್ತಿದೆ. ಹಿಂಗಾಗಿ ನೀವೆಲ್ಲರೂ ಒಟ್ಟಾಗಿ ಬಂದಿರೋದು ನೋಡಿ ನಂಗೆ ಬಹಳ ಖುಷಿ ಆಗ್ತಿದೆ.